ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್. ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೆಲ್ತಿ ಆದಂಥ ರೆಸಿಪಿನ. ನೋಡ್ರಿ, ಗ್ಯಾಸ್ ಹಚ್ಚಲಾರ್ದೇ ರೊಟ್ಟಿಗೆ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ನು. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು. ಒಂದು ನ್ಯೂಟ್ರಿಷನ್ ಮತ್ತು ಪ್ರೋಟೀನ್ ಭರಿತವಾದಂಥ ರೆಸಿಪಿನ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ ಹೇಗೆ ಮಾಡ್ತಾ ಇದ್ದೀನಿ ಅಂಥೇಳಿ. ಈಸಿಯಾಗಿ ಬೇಗ ಕ್ವಿಕ್ಕಾಗಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಹೆಲ್ತಿ ಆದಂತಹ ಟೇಸ್ಟಿ ಆದಂತಹ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗಾದರೆ ನೋಡಿರಿ ಈಸಿಯಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ. ಇಲ್ಲಿ ನಾನು ಕಟ್ ಮಾಡಿರುವಂತಹ ಕ್ಯಾರೆಟ್, ಸೌತೆಕಾಯಿ ಮತ್ತು ಹುರಿದಿಟ್ಟಿರುವಂಥ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಬೀಜ, ಒಂದು ಅರ್ಧ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ನೋಡಿರಿ, ಇಲ್ಲಿ ನಾನು ಫಸ್ಟು ಮಡಿಕೆ ಕಾಳನ್ನು ನೆನೆ ಹಾಕ್ತಾಯಿದ್ದೀನಿ. ನೋಡಿರಿ, ಇದಕ್ಕೆ ಮಡಿಕೆ ಅಂತ ಕರಿತೀವಿ ನಾವು. ಉತ್ತರ ಕರ್ನಾಟಕದ ಕಡೆ ಭಾಳ ಫೇಮಸ್ ಇದು. ಎಲ್ಲ ಫಂಕ್ಷನ್ಗಳಲ್ಲಿ ಮತ್ತು ಬುತ್ತಿ ಕಟ್ಟಬೇಕಾದ್ರೆ ಈ ಪಲ್ಯ ಇದ್ದೇ ಇರುತ್ತೆ ನೋಡಿರಿ ಇದರದ್ದು. ಈಗ ಇದನ್ನು ಮೊಳಕೆ ಬರೆಸೋಣ, ಅಂದರೆ ಮೊಳಕೆ ಕಟ್ಟಿ ಇಡಬೇಕು. ನಿಮಗೆ ಇಲ್ಲಿ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ನಾನು, ಮೊಳಕೆ ಚೆನ್ನಾಗಿ ಬರೋದಕ್ಕೆ ಏನು ಮಾಡಬೇಕು ಅಂಥೇಳಿ. ಇದನ್ನು ಬೆಳಗ್ಗೆನೇ ಈ ಥರ ನೀರಲ್ಲಿ ಒಂದೆರಡು ಸರಿ ವಾಶ್ ಮಾಡಿರಿ. ಇದರಲ್ಲಿ ಧೂಳು ಅದಿದ್ದರೆ ಚೆನ್ನಾಗಿ ವಾಶ್ ಆಗುತ್ತೆ. ಆಮೇಲೆ ನೋಡಿರಿ, ಒಂದೆರಡು ಸರಿ ವಾಶ್ ಮಾಡಿದ್ಮೇಲೆ ಇದು ಪೂರ್ತಿ ನೀರಲ್ಲಿ ಮುಳುಗೋ ಥರ ಇದನ್ನು ನೆನೆ ಹಾಕಬೇಕು. ಅಂದರೆ ಚೆನ್ನಾಗಿ ಒಂದು 8 ಅವರ್ ಇದು ನೆನಿಬೇಕು. ಅಂದರೆ ಬೆಳಗ್ಗೆ ನೆನೆ ಹಾಕ್ರಿ, ರಾತ್ರಿ ಅಷ್ಟರಲ್ಲಿ ನೆಂದಿರುತ್ತೆ. ಚೆನ್ನಾಗಿ ನೆಂದಿರಬೇಕು, ಆವಾಗ ಮೊಳಕೆ ಚೆನ್ನಾಗಿ ಬರುತ್ತೆ. ನೋಡಿರಿ, ಈಸಿಯಾಗಿ ಯಾವುದೇ ಬಟ್ಟೆ ಕಟ್ಟಲಾರ್ದೇ ನಾವು ನೆನೆ ಹಾಕ್ಬೋದು. ನೋಡಿರಿ, ಹೀಗೆ ನೆನೆದಿರಬೇಕು. ನೆನೆದ್ಮೇಲೆ ಅದ್ರ ಮೇಲೆ ಎಲ್ಲ ಸಿಪ್ಪೆ ಈ ಥರ ಬಿಚ್ಕೊಂಡಿರುತ್ತೆ. ಈ ಥರ ನೆನೆದ್ರೆ ಕರೆಕ್ಟಾಗಿ ಮೊಳಕೆ ಬರುತ್ತೆ. ಈಗ ಇದನ್ನು ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಇದ್ರ ಮೇಲೆ ಏನಾದರೂ ಒಂದು ವೇಟ್ ಇಡಿ. ಅಂದರೆ ಡಬ್ಬ ಆದ್ರೆ ಏನಾದರೂ ಒಂದು ವೇಟ್ ಇರುವಂಥ ವಸ್ತುವನ್ನು ಇಡ್ರಿ. ಆವಾಗ ನೋಡಿರಿ ಮಾರನೇ ದಿನ ಬೆಳಗ್ಗೆ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ನಾನಿಲ್ಲಿ ತೋರಿಸ್ತೀನಿ ನೋಡಿರಿ ಯಾವ ರೀತಿ ಬಂದಿದೆ ಅಂಥೇಳಿ. ಸ್ವಲ್ಪ ಹೀಟ್ ಇರುವಂತಹ ಜಾಗದಲ್ಲಿ ಇಡ್ರಿ, ಅಂದರೆ ಬೆಚ್ಚಗೆ ಜಾಗದಲ್ಲಿಟ್ಟರೆ ಈ ಥರ ಮೊಳಕೆ ಬರುತ್ತೆ. ನೋಡಿರಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿರುತ್ತೆ. ಇದ್ರ ಮೇಲೆ ಸ್ವಲ್ಪ ವೇಟ್ ಇಟ್ಟರಂತೂ ವೇಟ್ ಚೆನ್ನಾಗಿ ಈ ಥರ ಮೊಳಕೆ ಬರುತ್ತೆ. ನೋಡಿರಿ, ಆಮೇಲೆ ಇದು ಸಂಪೂರ್ಣವಾಗಿ ನೀರು ಬಸ್ತಿರಬೇಕು, ನೀರಿನ ಅಂಶ ಇರಬಾರ್ದು ಇದರಲ್ಲಿ. ನೋಡಿರಿ, ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮೊಳಕೆ ಬಂದಿದೆ ಅಂಥೇಳಿ. ನೋಡಿರಿ, ಎಷ್ಟು ದೊಡ್ಡದಾಗಿ ಬಂದಿದೆ. ಸುಮಾರು ಒಂದು ಇಂಚಷ್ಟು ಮೊಳಕೆ ಹೊಡೆದಿದೆ ಚೆನ್ನಾಗಿ. ಇದೇ ರೀತಿ ನಾವು ಹೆಸರು ಕಾಳಾಗಿರ್ಬೋದು, ಹುರುಳಿಕಾಳು ಎಲ್ಲದನ್ನು ಇದೇ ರೀತಿ ಮೊಳಕೆ ಕಟ್ಟಿರಿ. ಮೊಳಕೆ ಕಟ್ಟುವ ಒಂದು ಈಸಿ ಮೆಥಡನ್ನು ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು. ಒಂದು 8 ತಾಸು ಅಂತೂ ನೆನಿಬೇಕು. ಕಾಳು ಚೆನ್ನಾಗಿ ನೆನೆದ್ರೇ ಮೊಳಕೆ ಚೆನ್ನಾಗಿ ಬರುತ್ತೆ. ನೋಡಿರಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ. ತುಂಬ ಪ್ರೋಟೀನ್ ರಿಚ್ ಇರುವಂತಹ ಮತ್ತು ಫೈಬರ್ ಅಂಶ ಇರುವಂತಹ ಈ ಮೊಳಕೆ ಕಾಳಿನ ರೆಸಿಪಿ ಇವತ್ತು ಮಾಡಿ ನೋಡಿರಿ. ಇದನ್ನು ಬೇಯಿಸಿದರೆ ಪ್ರೋಟೀನ್ ಕಡಿಮೆ ಆಗಿಬಿಡುತ್ತೆ, ವಿಟಮಿನ್ಸ್ ಕಡಿಮೆ ಆಗುತ್ತೆ. ನಾವು ಇದನ್ನು ಹಾಗೆ ತಿನ್ನಬೇಕು, ಯಾಕಂದರೆ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ನಮಗಿದು ತುಂಬ ಹೆಲ್ಪ್ ಆಗುತ್ತೆ. ನೋಡಿರಿ, ಇದಕ್ಕೆ ಕೊಬ್ಬಿನ ಅಂಶ ಎಲ್ಲ ಚೆನ್ನಾಗಿ ಕರಗುತ್ತೆ. ನಾವು ಇದನ್ನು ಡೈಲಿ ಒಂದು ಮುಷ್ಟಿ ತಿಂದರೆ ಸಾಕು. ನೋಡಿರಿ, ಪೂರ್ತಿ ನಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಮಾಡುವಂತಹ ಅಂಶ ಸಹಿತ ಇದರಲ್ಲಿ ಇರುತ್ತೆ. ನೋಡಿರಿ, ಪ್ರತಿಯೊಂದು ಕಾಳೂ ಚೆನ್ನಾಗಿ ಮೊಳಕೆ ಬಂದಿದೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಕೇವಲ 2 ದಿನದಲ್ಲಿ, ಒಂದಿನ ನೆನೆ ಹಾಕಿರಿ, ಮಾರನೇ ದಿನವೇ ಈ ಥರ ಮೊಳಕೆ ಬಂದಿರುತ್ತೆ, ನೋಡ್ತಿರ್ಬೋದು. ಇದೇ ರೀತಿ ನಾನು ಹೆಸರು ಕಾಳನ್ನು ಸಹಿತ ನೆನೆ ಹಾಕಿದ್ದೆ, ಅದನ್ನು ತೋರಿಸ್ತೀನಿ. ನೋಡಿರಿ, ಅದು ಕೂಡ ಚೆನ್ನಾಗಿ ಮೊಳಕೆ ಬಂದಿದೆ. ನೋಡಿರಿ, ಇದೇ ರೀತಿ ನೀವು ಮೊಳಕೆನ ನೆನೆ ಹಾಕ್ರಿ. ಅಕಸ್ಮಾತ್ ನಿಮಗೆ ಟೈಮ್ ಇಲ್ಲಪ್ಪ, ಬೇಗ ನಾವು ನೆನೆ ಹಾಕಬೇಕು ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಬಿಸಿ ಮಾಡಿಕೊಂಡು ಬಿಸಿನೀರಲ್ಲಿ ನೆನೆ ಹಾಕ್ರಿ. ಆವಾಗ ಕಾಳು ಬೇಗ ನೆನೆಯುತ್ತೆ, ಬೇಗ ಚೆನ್ನಾಗಿ ಮೊಳಕೆ ಬರುತ್ತೆ. ನೋಡಿರಿ, ಈಗ ನಾನು ನೋಡಿರಿ ಈ ಮಡಿಕೆ ಕಾಳು ಮತ್ತು ಹೆಸರು ಕಾಳು ಎರಡನ್ನ ಯೂಸ್ ಮಾಡಿಕೊಂಡು ಒಂದು ಖಡಕ್ ರೊಟ್ಟಿ ಜೊತೆ ಅಥವಾ ಮೆತ್ತಗಿನ ರೊಟ್ಟಿ ಜೊತೆ, ಚಪಾತಿ ಜೊತೆ ಒಂದು ಸಲಾಡ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿರಿ ಹಾಗಾದರೆ ಹೇಗೆ ಮಾಡೋದು ಅಂಥೇಳಿ. ಇದು ಕೂಡ ಅಷ್ಟೇ, ಹೆಸರು ಕಾಳು ತುಂಬ ಪ್ರೋಟೀನ್ ರಿಚ್ ಇರುವಂತಹ ಕಾಳು. ನೋಡಿರಿ, ಈ ರೀತಿ ನಾವು ಮಕ್ಳಿಗೆ ಮಾಡಿಕೊಡ್ತಾಯಿದ್ರೆ ಟೇಸ್ಟಿಯಾಗಿ ಇರುತ್ತೆ. ಆಮೇಲೆ ನಮಗೇನಾದರೂ ಪಲ್ಯ ಮಾಡೋಕ್ಕೆ ಬೇಜಾರಾದಾಗ ಇವೆರಡನ್ನೂ ನೀವು ಈ ಥರ ಯೂಸ್ ಮಾಡಿಕೊಂಡು ತಿನ್ಬೋದು. ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು 3 ಹೊತ್ತು ತಿಂದರೂ ನಮಗೆ ಏನೂ ಆಗೋದಿಲ್ಲ. ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುವಂತಹ
ಕಾಳಿನ ರೆಸಿಪಿ ನೋಡಿರಿ. ಇದೇ ರೀತಿ ನಿಮ್ಮ ಹತ್ರ ಯಾವ ಕಾಳಿದೆ ಅದನ್ನು ನೆನೆ ಹಾಕಿಬಿಟ್ಟು ಈ ಥರ ಮೊಳಕೆ ಹಾಕಿ ತಗೊಳ್ರಿ. ನಾನಿಲ್ಲಿ ಇವೆರಡನ್ನೇ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನಾನು ಇಲ್ಲಿ ಏನು ಸೇರಿಸ್ತಾ ಇದ್ದೀನಿ ಅಂದರೆ ಒಂದು ಸಣ್ಣದ ಉಳ್ಳಾಗಡ್ಡಿ ಮತ್ತು ಒಂದೆರಡು ಕ್ಯಾರೆಟು, ಒಂದೆರಡು ಸೌತೆಕಾಯಿ, ಸ್ವಲ್ಪ ಹಸಿ ಕರಿಬೇವು ಮತ್ತು ಒಂದು ಟೊಮ್ಯಾಟೊ ಮತ್ತು ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಬೀಜನ ಹುರಿದು ತೊಗೊಂಡಿದ್ದೀನಿ. ಒಂದು ಅರ್ಧ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈಗ ಇದನ್ನೆಲ್ಲದನ್ನು ಒಂದು ಪಾತ್ರೆಗೆ ಹಾಕ್ತೀನಿ ನೋಡಿ. ಈ ರೀತಿ ಮಾಡಿದ್ರೆ, ನಾನು ತೋರಿಸೋ ರೀತಿಯಲ್ಲಿ ಮಾಡಿದ್ರೆ ನೋಡಿರಿ ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ. ಆರೋಗ್ಯಕರವಾಗಿ ಈ ಥರ ಮಾಡ್ಕೊಂಡು ತಿಂದು ನೋಡಿರಿ. ನಮಗೆ ದೇಹದ ತೂಕ ಕಡಿಮೆ ಆಗೋದರ ಜೊತೆಗೆ ಹೆಲ್ತಿಯಾಗಿ ಕೂಡ ಇರ್ತೀವಿ ನೋಡಿ. ನಾನಿಲ್ಲಿ ಎಲ್ಲದನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟ್, ಸೌತೆಕಾಯಿ, ಆಮೇಲೆ ಕರ್ಬೇ ಸೊಪ್ಪು ಅಷ್ಟೇ ನೋಡಿರಿ. ನಮ್ಮ ದೇಹದಲ್ಲಿರುವಂತಹ ಕಲ್ಮಶವನ್ನು ಹೊರಗೆ ಹಾಕುತ್ತಿದ್ರೆ, ಟಾಕ್ಸಿನನ್ನು ಹೊರಗೆ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಹೇರ್ ಗ್ರೋತಿಗೆ ಅಂದರೆ ಕೂದಲಿನ ಆರೋಗ್ಯಕ್ಕೂ ಸಹಿತ ತುಂಬ ಒಳ್ಳೆಯದು. ಕರಿಬೇವು ಹಸಿಯಾಗಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ನೋಡಿರಿ. ಇಲ್ಲಿ ಉಳ್ಳಾಗಡ್ಡಿ ಮತ್ತು ಶೇಂಗಾ ಬೀಜನ ಸಹಿತ ಹಾಕ್ತಾಯಿದ್ದೀನಿ. ಇಲ್ಲಿ ಶೇಂಗಾ ಬೀಜ ಸಹಿತ ನೋಡಿರಿ ಪ್ರೋಟೀನ್ ಇರುವಂತಹದ್ದು ಮತ್ತು ಹಿಮೋಗ್ಲೋಬಿನ್ ಗ್ರೋತಿಂಗ್ಗೆ ತುಂಬ ನಮಗೆ ಹೆಲ್ಪ್ ಮಾಡುತ್ತೆ ಶೇಂಗಾ ನೋಡಿರಿ. ಅಂದರೆ ರಕ್ತದ ಒಂದು ಪ್ಯೂರಿಫೈಗೆ ಶೇಂಗಾ ಒಳ್ಳೆಯದು ಮತ್ತು ರಕ್ತ ಕಣಗಳನ್ನು ಹೆಚ್ಚಿಗೆ ಮಾಡುತ್ತೆ ಶೇಂಗಾ ಬೀಜ ನೋಡಿರಿ. ಅದನ್ನು ಹುರಿದು ಬಳಸ್ತಾ ಇದ್ದೀನಿ ನಾನು. ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗುರಳ್ ಪುಡಿನ ಬಳಸ್ತಾ ಇದ್ದೀನಿ ನೋಡಿರಿ. ಗುರಳ್ ಪುಡಿ ಸಹಿತ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಆಲ್ರೆಡಿ ಗುರಳ್ ಪುಡಿ ಹೇಗೆ ಮಾಡೋದು ಅಂತ ಹೇಳಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ಅಂದರೆ ಇದನ್ನು ಮಾಮೂಲು ನಾವು ಎಲ್ಲ ಪಲ್ಯಗಳಿಗೂ ಯೂಸ್ ಮಾಡ್ತೀವಿ. ಈ ಥರ ಸಲಾಡ್ಗೂ ಹಾಕ್ಕೊಂಡು ತಿಂದು ನೋಡಿರಿ ತುಂಬ ಚೆನ್ನಾಗಿರುತ್ತೆ ಸಲಾಡ್ಗೆ ಯೂಸ್ ಮಾಡೋದ್ರಿಂದ. ಇಲ್ಲಿ ನೋಡ್ರಿ ಒಂದು ಅರ್ಧ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ಪೈಸಸ್ಗೆ, ಖಾರಕ್ಕೆ. ನೀವು ಮೆಣಸಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿನೂ ಬಳಸ್ಬೋದು. ಮತ್ತು ಇಲ್ಲೊಂದು ಅರ್ಧ ನಿಂಬೆಹಣ್ಣಿನ ಜ್ಯೂಸನ್ನು ನಾನು ಹಾಕ್ತಾಯಿದ್ದೀನಿ ನೋಡಿರಿ. ಹುಳಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದು ಟೇಸ್ಟೇ ಸೂಪರಾಗಿರುತ್ತೆ ನೋಡಿರಿ ನಿಂಬೆಹಣ್ಣಿನ ಫ್ಲೇವರ್ ಜೊತೆ. ಇದನ್ನು ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ರಿ. ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಹಸಿ ತೆಂಗಿನಕಾಯಿನೂ ಬಳಸ್ಬೋದು ನೋಡಿರಿ. ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಕೂಡ. ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನಾವು ಹಾಕಿದಂಥ ಗುರಳ್ ಪುಡಿ, ಉಪ್ಪು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಆ ರೀತಿ ಒಂದು ಸರಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ರಿ ನೋಡಿರಿ. ನೀವು ಇದನ್ನು ಹೀಗೇ ತಿನ್ಬೋದು. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಥರ ತಿಂತಾ ಬಂದರೆ ನೋಡಿರಿ ನಮ್ಮ ಆರೋಗ್ಯದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ, ಆರೋಗ್ಯದಲ್ಲಿ ಏರುಪೇರು ಇದ್ದಾಗ ಈ ಥರ ಹೆಲ್ತಿಯಾಗಿ ಮಾಡ್ಕೊಂಡು ತಿಂದು ನೋಡಿರಿ, ಆರೋಗ್ಯಕರವಾಗಿಯೂ ಇರುತ್ತೆ. ಆಮೇಲೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ. ಕಾಳುಗಳನ್ನು ಈ ರೀತಿ ನಾವು ಕೊಡಬೇಕು. ಏಕೆಂದರೆ ಈಗಿನ ಇದರಲ್ಲಿ ತರಕಾರಿ ಕಾಳುಗಳನ್ನ ತಿನ್ನೋದೇ ಕಡಿಮೆ. ಈ ರೀತಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಒಂದು ಸರಿ ತಿಂದರೆ ನೋಡಿರಿ ಪದೇ ಪದೇ ಮಾಡ್ಕೊಂಡು ತಿಂತಾರೆ ನೋಡಿರಿ. ಇಷ್ಟ ಈಸಿಯಾಗಿರುವಂತಹ ಮೆಥಡ್ನಲ್ಲಿ ಮಾಡಿ ನೋಡಿರಿ. ಇದು ಖಡಕ್ ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ. ನಾವೇನಾದರೂ ಖಡಕ್ ರೊಟ್ಟಿ ಜೊತೆ ಪಲ್ಯ ಮಾಡೋಕ್ಕೆ ಬೇಜಾರಾದಾಗ ಇದೇ ರೀತಿ ಸಲಾಡನ್ನು ಮಾಡ್ತೀವಿ. ರೊಟ್ಟಿ ಜೊತೆ ತುಂಬ ಬೆಸ್ಟ್ ಕಾಂಬಿನೇಷನ್ನು. ನೀವು ರಾಗಿ ರೊಟ್ಟಿ ಆಗಿರ್ಬೋದು ಅಥವಾ ಜೋಳದ ರೊಟ್ಟಿ ಆಗಿರ್ಬೋದು, ಅದ್ರ ಜೊತೆ ಬೆಸ್ಟ್ ಆಗಿರುತ್ತೆ. ಇಲ್ಲಿದ್ರೆ ನೀವು ಹೀಗೇ ತಿನ್ಬೋದು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಈ ಥರ ಮಾಡ್ಕೊಂಡು ತಿಂದು ನೋಡಿರಿ, ಸೂಪರಾಗಿರುತ್ತೆ. ಬೇಗ ಹಸಿವು ಕೂಡ ಆಗೋದಿಲ್ಲ. ಇದನ್ನು ನಾನಿವತ್ತು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಜೋಳದ ರೊಟ್ಟಿನ ಈ ಥರ ತಗೊಂಡು ನೀವು ಅದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಸೂಪರ್ ಇರುತ್ತೆ ನೋಡಿರಿ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ, ತಿನ್ನೋಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ, ಎಲ್ಲರೂ ಇಷ್ಟಪಡ್ತಾರೆ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥದ್ದು. ಏನಪ್ಪ ಅಂದರೆ ಕಾಳನ್ನು ಮೊಳಕೆ ಹೊಡೆಸಿ ಇಟ್ಕೋಬೇಕು ಅಷ್ಟೇ. ಈ ರೀತಿ ಮೊಳಕೆ ಹೊಡೆಸಿದ ಕಾಳುಗಳು ತಿಂತಾಯಿದ್ರೆ ನೋಡಿರಿ ಈಸಿಯಾಗಿ ಬೇಗನೆ ತೂಕವನ್ನು ನಾವು ಕರಗಿಸ್ಬೋದು ನೋಡಿರಿ. ನಮ್ಮ ಹೊಟ್ಟೆ ಬಜ್ಜನ್ನು ಕರಗಿಸೋಕ್ಕೆ ಸಹಿತ ಇದು ಯೂಸ್ ಆಗುತ್ತೆ ನೋಡಿ. ಹಾಗಾದರೆ ಮಾಡ್ಕೊಂಡು ತಿಂದು ನೋಡಿರಿ. ನಾನು ಮಾಡೋ ಅಡುಗೆ ರೆಸಿಪಿಗಳು ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋಗೆ ಇಷ್ಟ ಅನಿಸಿದ್ರೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಅದೇ ರೀತಿ ನಾನೆಲ್ಲ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ, ದಯವಿಟ್ಟು ನೋಡಿರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.